ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ರೈತರು ವಿಶೇಷವಾಗಿ ತೊಗರಿ ಬೆಳೆಸ್ತಿದ್ದಾರೆ. ಯಾವ ಥರ ಬೆಳೆಸ್ತಾರೆ ಅವ್ರ ಮಾತಿನಲ್ಲಿ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ಸರ್ ನಾನು ಸಂಜೀವ್ ಕುಮಾರ್ ಪ್ರಭಾ ಅಂತ, ಅಲ್ಬರ್ಗ ತಾಲೂಕಾ ಬಲ್ಕಿ, ಜಿಲ್ಲಾ ಬೀದರು. ಓಕೆ, ಇದು ಏನು ತೊಗರಿ ಇದೆ ಸರ್? ಎಷ್ಟು ದಿವಸ ಆಯ್ತು ಹಾಕಿ ಇಷ್ಟೊಂದು ಹೆಚ್ಚು ಕಾರಣ ಏನು ಸರ್? ಇದು ಮಹಾರಾಷ್ಟ್ರ ಸರ್ ತಂದಿದ್ದೆ ಸರ್ ನಾವು ಬೀಜ ಲಾಸ್ಟ್ ಇಯರು. ಇದು ಗಜಬ್ ಗೌರನ್ 11 ಅಂತ ಹೇಳಿ. ಅಚ್ಚಾ, ಆ ಕಡೆಲ್ಲ ಭಾಳ ಹಾಕ್ತಾರೆ ಸರ್. ಇದು ಹಸಿಕಾಯಿ ತಿನ್ನಕ್ಕೂ ಚಲೋ ಅದ ಸರ್, ರಾಶಿ ಮಾಡಕ್ಕೂ ಚಲೋ ಅದ ಸರ್. ಇದು ವೆಜಿಟೇಬಲ್ ಅಂತ ಈಗೆಲ್ಲ ಸಿಟಿದಾಗೆಲ್ಲ ಚಾಯ್ಸ್ ಮಾಡಿ ತಿನ್ಲತ್ತಾರ ಸರ್. ಈಗ ಎಳಮಸಿದಾಗ, ಸಂಕ್ರಾಂತಿದಾಗ, ಉಪವಾಸ ಇದ್ದಾಗ ಭಾಳ ಸ್ವೀಟ್ ಅದ ಸರ್ ತಿನ್ಲಕ್ಕೆ, ಉಸ್ಕೊಂಡು ತಿನ್ಲಕ್ಕೆ. ಅದಕ್ಕೆ ವ್ಯತ್ಯಾಸ ಏನದ ಸರ್? ರೆಗ್ಯುಲರ್ ಈಗ ಎಲ್ಲ ರೈತರು ಹಾಕ್ತಾರಲ್ಲ, ಅದಕ್ಕೆ ವ್ಯತ್ಯಾಸ ಏನದ? ಸ್ವಲ್ಪ ಅದು ಹಾರ್ಡ್ ಅದ ಸರ್, ಬರಿಕಂತ ತೊಗರಿ. ಇದ್ರ ಎದಿ ಉರಿತದೆ ಸರ್, ಇದರ ಸ್ವೀಟ್ನೆಸ್ ಅದ ಸರ್ ತಿನ್ಲಕ್ಕೆ. ಎದಿ ಉರಿಯಲ್ಲ. ಮತ್ತು ಏನಾಯ್ತು ಸರ್, ಇದು ಬರ್ಕತ್ತದ ಸರ್. ಇದು 4-5 ತಿಂದ್ರೆ ಸಾಕು ಸರ್. ಅದ ಇದು ಇಷ್ಟು ಜಾಸ್ತಿ ತಿನ್ಬೇಕಾಗ್ತದೆ. ಅಚ್ಚಾ ಸರ್, ಪ್ರೊಡಕ್ಷನ್ದಾಗ ಯಾವ ಥರ ಅದ ಸರ್? ಅದ್ರ 3 ಪಟ್ಟು ಅದ ಸರ್. 3 ಪಟ್ಟು ಅದ. ಅದು 1 ಚೀಲ ಆದ್ರೆ 4 ಚೀಲ? ಇಲ್ಲ, ಅದು 1 ಚೀಲ ಆದ್ರೆ 3 ಚೀಲ. 3 ಚೀಲ ಆಯ್ತು ಸರ್. ಸ್ಟಾರ್ಟಿಂಗ್ ಇದಕ್ಕೆ ಯಾವ ಥರ ಮಾಡಿರಿ ಸರ್? ಸ್ಟಾರ್ಟಿಂಗ್ ಮಾಡೋ ಹೊತ್ತಿ ಸರ್ 10 ಇದು ಡಿಸ್ಟೆನ್ಸ್ ಗಿಡದಿಂದ ಗಿಡಕ್ಕೆ 10 ಫೀಟ್ ಅದ ಸರ್. ಓಕೆ, ಮತ್ತು ಗಿಡದಿಂದ 2ರಿಂದ 3 ಫೀಟ್. ಅಚ್ಚಾ, ಇವಕ್ಕೇನು ಬೀಜ ಊರಿರಿ ಸರ್? ಸರ್ ಬೀಜ ಸೀಡ್ಲಿಂಗ್ ಊಡಿದೆ ಸರ್. ಸೀಡ್ಲಿಂಗ್. ನೀವು ಬೀಜ ಊರಿದ ಮೇಲೆ ಎಷ್ಟು ದಿವಸ ಮೇಲೆ ಮೊಳಕೆ ಬಂದವ ಸರ್? ಸರ್ 8 ದಿವಸಕ್ಕೆ ಮೊಳಕೆ ಕಾಣಿಸ್ತದೆ ಸರ್. ಅದೇ ಕಂಟಿನ್ಯೂಸ್ ಆ ಫೀಟಿಗೆ ಊರಿದೆ ಸರ್. ಕಂಟಿನ್ಯೂ ಯಾವ ಉಳಿತು ಚೆನ್ನಾಗಿದೆ ಅದು ಇಟ್ಟಿದೆ ಸರ್. ಬಾಕಿ 2 ಕಿತ್ತು ಬಿಟ್ಟಿದೆ ಸರ್. ಸರ್ ಇನ್ನೊಂದು ಬೀಜ ಊರಲ್ಕಿನ್ನ ಮೊದಲು ಹೊಲಕ್ಕೆ ಯಾವ ಥರ ನೀವು ರೆಡಿ ಮಾಡಿ? ಎಲ್ಲ ಕಲ್ಟಿವೇಶನ್ ಸರ್. ನೇಗಿಲು 2 ಸಲ ಹೊಡಿತಿದ್ದೆ ಸರ್. ಕಲ್ಟಿವೇಟರ್ 2 ಸಲ ಹೊಡಿತಿದ್ದೆ ಸರ್. ರೂಟೋವೇಟ್ರು, ಸಾರ್ ಬೆಡ್ಡು, ರೇಸ್ ಬೆಡ್ ಮೇಲೆ ಹಚ್ಬೇಕು ಸರ್. ಈಗ ನೆಟರ್ ಹೋಗ ಬರಲ್ಲ ಸರ್. ರೇಸ್ ಬೆಡ್ ಮೇಲೆ ಹಚ್ಚಿದ್ರು ನೀರು ಆ ಕಡೆ ಹರ್ಕೊಂಡು ಹೋಗ್ತದೆ ಸರ್. ನೀರು ನಿಂತರೆ ಕೊಳೆಯಲ್ಲ, ಬೇರೆ ಕೊಳೆಯಲ್ಲ ಸರ್. ನೆಟರ್ ಹೋಗ ಬರಲ್ಲ. ತಿಪ್ಪಿ ಗೊಬ್ಬರ ಎಲ್ಲ ಬೆಡ್ ಸಿಸ್ಟಮ್ ಹಾಕೊಂಡಿದೆ ಸರ್. ಬೆಡ್ ಸಿಸ್ಟಮ್ ಎಲ್ಲ ಯಾಕಂದ್ರೆ ವೇಸ್ಟ್ ಸರ್ ನೋಡ್ಬೇಕಾಗಿದ್ರೆ ಹುಲ್ಲಾಗ್ತದೆ ಸರ್. ಅದಕ್ಕೆ ಎಷ್ಟು ಹತ್ತು ಹೊಟ್ಟೆ ಮಾಡ್ಕೊಂಬತ್ತು ಸರ್. ಸರ್ ಇದಕ್ಕೆ ನೀವು ಬೀಜ ಊರಿದ ತಕ್ಷಣ ಇಮಿಡಿಯೇಟ್ಲಿ ನೀರು ಕೊಟ್ಟಿರಿ? ಅದ್ರ बाद ಡೇ ಬೈ ಡೇ? ಇಲ್ಲ ಸರ್, ಇದು ಮಳೆಗಾಲನಾಗ ಸರ್, ಮಳೆ ಬೀಳ್ತಿಗೆ ನಾವು ನಾಟಿ ಮಾಡಿದ್ವಿ ಸರ್. ಅಚ್ಚಾ, ಮಳೆಗಾಲದಾಗೆ ಮಾಡಿ? ಹಾಂ ಸರ್, ಜೂನ್ 10ರಿಂದ ಜುಲೈ 10ರವರೆಗೆ ಯಾವಾಗೂ ಮಾಡ್ಬೋದು ಸರ್. ಸರ್ ಇದ್ರ ಬೇರೆದ್ದು ಹಾಕಿರಿ ಸರ್? ಕಾರಣ ಏನು ಸರ್? ಇಂಟರ್ ಕ್ರಾಪುಲೇಷನು ಶುಂಠಿ ತೊಗೋಬೋದು ಸರ್, ಉದ್ದು ತೊಗೋಬೋದು ಸರ್, ಹೆಸರು ತೊಗೋಬೋದು ಸರ್. ಯಾವ್ದು ತೊಗರಿಕ್ಕಿಂತ ಕೆಳಗಡೆ ಇದ್ದಿದ್ದು ಬೆಳೆ ತೊಗೋಬೋದು. 3 ತಿಂಗಳು ಒಳಗಡೆ ಬರೋದು ಬೆಳೆ ಕಂಪಲ್ಸರಿ ಎಲ್ಲವೂ ತೊಗೋಬೋದು. ಜೋಳದ್ದು ಹಾಕ್ಬಾರ್ದು? ಜೋಳ ಹಾಕ್ಬಾರ್ದು. ಇದ್ರ ಮೇಲ್ಪಟ್ಟು ಹೋಗ್ಬಾರ್ದು. ತೊಗರಿದ ಮೇಲ್ಪಟ್ಟು ಹೋದ್ರೆ ಅದಕ್ಕೆ ನೆಳ ಬರ್ತದೆ ಸರ್, ಅದು ಬೆಳೆಯಲ್ಲ. ಸರ್ ಇದ್ರ ನೀವು ಅಲ್ಲನೂ ಹಾಕಿರಿ, ಮುಂದೆ ಬಂದ್ರೆ ಟಮಾಟೋನು ಹಾಕಿರಿ, ಅದ್ರದ್ದು ಏನದ ಸರ್? ಈಗ ಟಮಾಟೋ ಸರ್ ನೆಲ್ ಲೆವೆಲ್ಲೇ ಬೆಳೀತದೆ ಸರ್. ಅಚ್ಚಾ, ಈಗ ಏನಾಯ್ತು ಸರ್, ಇದು ತೊಗರಿ ಹಾರ್ವೆಸ್ಟಿಂಗ್ ಆಗ್ತದೆ ಸರ್ ನೆಕ್ಸ್ಟ್ ಮಂತ್. ಇನ್ನು 2 ತಿಂಗಳು ಟಮಾಟ ತೆಗೆಯೋದ ಅಂದ್ರೆ ಅದು ಹಚ್ಕೋಬೋದು ಸರ್. ನಾವು ಎಲ್ಲ ಹೂವೆಲ್ಲ ಉದುರುತ್ತೆ ಸರ್, ಗೊಬ್ಬರ ಆಗ್ತದೆ ಸರ್. ಅದಕ್ಕೆ ಕಲ್ಟಿವೇಶನ್ ಮಾಡಿ ಹಾಕ್ತೀವಿ ಸರ್. ಅಚ್ಚಾ, ಇವಾಗ ಇಂಟ್ರೆನ್ಸ್ ಖಾಲಿನೇ ಇರ್ತದೆ ಸರ್ ಜಾಗ. ನಮ್ಮ ಇಂಟರ್ ಕಲ್ಟಿವೇಶನ್ ಎಲ್ಲ ರೂಟೇವೇಟರ್ ಅವ ಸರ್. ಆ ಮಷಿನರಿದಿಂದ ಎಲ್ಲ ಹಾಕೊಂಡು ಟಮಾಟೋ ಹಾಕಿದೀವಿ ಅಂದ್ರೆ ಸುಮ್ಮನೆ ಇದ್ರ ಲಾಗೋಡಿ, ಲೇಬರ್ ಖರ್ಚ ಏನು ರೇಟ್ ಆದ್ರೆ ಒಳ್ಳೆ ರೇಟ್ನು ಬರ್ತದೆ ಸರ್. ಸರ್ ಇದ್ರದ್ದು 1 ಕ್ವಿಂಟಲ್ ನಿಮ್ದು ಟಾರ್ಗೆಟ್ ಎಷ್ಟು ಅದ ಸರ್ ತೊಗರಿ? ಸರ್ ಒಣಗಿ ತೊಗರಿ ರಾಶಿ ಮಾಡಿದ್ರೆ 10 ಕ್ವಿಂಟಲ್ ತನಕ ಬರ್ತದೆ ಸರ್. 10 ಕ್ವಿಂಟಲ್ ಮೇಲ್ಪಟ್ಟು 1 ಎಕರೆಗೆ. ಹಸಿದು 30 ಕ್ವಿಂಟಲ್ ತನಕ ತೆಗಿಬೋದು ಸರ್. ಸರ್ ಇನ್ನೊಂದು, ನಾವು ಮಹಾರಾಷ್ಟ್ರದಲ್ಲಿ ಒಂದು ವಿಡಿಯೋ ಮಾಡಿದ್ದೆವು. ಅಂದ್ರೆ ಮಹಾರಾಷ್ಟ್ರ ಅಂದ್ರೆ ಕಮಲ್ನಗರದಾಗ. ಅವ್ರೇನು ಹೇಳ್ತಾರೆ, ಸೇಮ್ ಇದೆ ತೊಗರಿ, ಅದ್ರಾಗ 8 ಏನೋ ಬೀಜಗಳು. ಅವ್ರಂತಾರೆ 1 ಸಲ ಕಟಿಂಗ್ ಮಾಡಿದ್ರೆ ವಿತಿನ್ ಮತ್ತು 6 ಮಂತ್ಗೆ ಮತ್ತೆ ಗಿಡ ಬೆಳೀತದ, ಹೂವು ಬರ್ತದ, ಮತ್ತೆ ಕಟಿಂಗ್ ಬರ್ತದ ಅಂತಾರೆ ಸರ್. ಬರ್ತದೆ ಸರ್, ಬಟ್ ಅದ್ರ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್. ಇದು ಕೀಟನಾಶಕ ತೋಲ್ ಬರ್ತದೆ ಸರ್. ಅದಕ್ಕೆ ಹುಳ ಕಾಡ ಎಲ್ಲ. ಈಗ ಮುಂದೆ ಕ್ಲೈಮೇಟ್ ಏನಿರ್ತದೆ ಸರ್, 40, 42, 45 ಇರ್ತದೆ ಸರ್. ಬಿಸಿಲಿಗೆ ಹೂವು ಹಿಡಿಯಲ್ಲ ಸರ್, ನೀರು ಕೊಟ್ಟರು ಹಿಡಿಯಲ್ಲ ಸರ್. ಮ್ಯಾಗ ಬೇರೆ ಇರ್ತದೆ ಸರ್, ಬುಡದಾಗ ಬೇರೆ ಇರ್ತದೆ. ಅದಕ್ಕೆ ಹುಳ ಜಾಸ್ತಿ ಆಗ್ತದೆ ಸರ್. ಬಿಲ್ಕುಲ್ ಆಗ 100% ಆಗ 20-25% ಆಗ್ತದೆ ಸರ್. ಅದೇನು ಇಳುವರಿದಾಗ ಕೌಂಟ್ ಆಗಲ್ಲ ಸರ್. ಸುಮ್ಮ ಮಾಡಿ ವೇಸ್ಟ್, ಹೊಲಾರಾಗ ವೇಸ್ಟ್ ಸರ್. ಮತ್ತು ಜಾಸ್ತಿ ಇಟ್ಟು ಹೊಲಕ್ಕೆ ಆ ಬೇರದಿಂದ ಹೊಲಕ್ಕೆ ಬ್ಯಾನಿ ಬರ್ತದೆ ಸರ್. ಸರ್ ಇದ್ರಾಗ ಇಂಟರ್ ಕ್ರಾಪ್ ಅಂತ ಹೇಳಿ ಶುಂಠಿನೂ ಹಾಕಿರಿ? ಹಾಂ ಸರ್. ಇದು ಎಷ್ಟು ಎಕರ್ ಅದ ಸರ್ ನಿಮ್ಮ ತೊಗರಿ ಟೋಟಲ್? 2 ಎಕರೆ ಅದ ಸರ್. ಇದು 2 ಎಕರ್ದಾಗೂ ಶುಂಠಿ ಹಾಕಿರಿ? ಹಾಂ, ಅಂದ್ರೆ ಅದೇ ಬೆಡ್ ಮ್ಯಾಗ ಸರ್. ಬೆಡ್ ಆಲ್ರೆಡಿ ತೆಗೆದಿಂದ ಸರ್. ಶುಂಠಿಗೆ ಅಂತ ಬೆಡ್ ತೆಗೆದಿದ್ದೀವಿ. ಅಚ್ಚಾ, ಸುಮ್ಮನೆ 3 ಫೀಟಿಗೆ ಒಂದು ಹೊಡೆದ್ರೆ ಅದಕ್ಕೆ ನೆಳ್ಳಾಗ್ತದೆ ಸರ್. ಶುಂಠಿನೂ ಚಲೋ ಬೆಳೀತದೆ. ಓಹೋ, ಅದಕ್ಕೆ ಏನೂ ಬ್ಯಾನಿ ಬರಲ್ಲ ಸರ್, ಡಿಸೀಸ್ ಬರಲ್ಲ. ಶುಂಠಿಗೆ ನೆಳ್ಳಾಗಬೇಕಂತ ಹೇಳಿ ತೊಗರಿ ಊರಿರಿ? ಹಾಂ ಸರ್. ಮತ್ತು ಅದು ಮಿನಿಮಮ್ 2,000 ರೂಪಾಯಿ ಮಾಡಿದ್ರೆ 50 ಕ್ವಿಂಟಲ್ ಆರಾಮಾಗ್ತದೆ. ಈಗ ಇದು ಎಷ್ಟು ಸರ್ ನಿಮ್ಗೆ ಇದು ಸರ್
ಈಗ 2 ಎಕರೆದಾಗ ಎಷ್ಟು ಆಯ್ತದ ಅಂತ ಹೇಳಿ ನಿಮ್ಮ ಅನುಭವ? ನಾನು 100 ಕ್ವಿಂಟಲ್ ಆಗ್ತದೆ ಗ್ಯಾರಂಟಿ ಇದೆ ಸರ್. 100 ಕ್ವಿಂಟಲ್. ಅದಿಲ್ಲದೆ ಸರ್ ಮತ್ತೆ ಇದನ್ನು ಹಾಕಿರಿ ಟೊಮೆಟೊ ಸರ್. ಇದು ಡಿಸ್ಟೆನ್ಸ್ ಒಳಗೆ ಖಾಲಿ ಇತ್ತು ಸರ್, ಒಂದು ಜಾಗ ಕಟ್ಟಿಕೊಂಡ ಸೈಡಿಗೆ ಒಂದ್ಸಲ ಹಾಕಿ ಬಿಟ್ಟಿದೆ ಸರ್. ಕೆಲವು ಜನ ಕಟ್ತಾರೆ ಸರ್, ನೀವು ಖುಲ್ಲ ಬಿಟ್ಟಿರ್ತಾರೆ ಸರ್. ಬೇಸಿಗೆ ಒಳಗೆ ಕಟ್ಟೋದು ಹತ್ತದ ಸಲ ಮಳೆಗಳೇ ಇಲ್ಲ, ಮಳೆ ಇದ್ರೆ ಅದಕ್ಕೆ ಪ್ರಾಬ್ಲಮ್, ತೆಳಗೆ ಹತ್ತಿ ಕೊಯ್ತಿತ್ತು ಸರ್. ಸರ್ ಇದಕ್ಕೆ ಕಂಟಿನ್ಯೂ ಏನಾರ ಮತ್ತು ನೀವು ಕೆಮಿಕಲ್ ಅದು ಯೂಸ್ ಮಾಡ್ತೀರಾ ಇಲ್ಲ ಸರ್? ಸ್ವಲ್ಪ ಜೀವಾಮೃತ, ಘನಾಮೃತ, ಪಂಚಾಮೃತ, ಮತ್ತು ಯಾವ ತೋಲೆ ಡಿಸೀಸ್ ಬಂತು ಸ್ವಲ್ಪ ಕೆಮಿಕಲ್ ಕಡೆ ಹೊಡಿತೀವಿ. ನಮಗೆ ಅಂಥದ್ದೇನು ಬಂದಿಲ್ಲ ಈ ಸಲ. ಇವಕ್ಕೆಲ್ಲ ನೀಮೈಲು ಇವೆಲ್ಲ ಹೊಡಿತೀವಿ ಸರ್. ಇದ್ರೊಳಗೆ ಸರ್ ಕೆಲವು ಹೂವುಗಳು ವೈಟ್ ಅವ ಮತ್ತು ಕೆಲವು ಹೂವುಗಳು ಕೆಂಪು ಸರ್. ಇದ್ರ ವೆರೈಟಿನೇ ಆ ಥರ ಹೂವು ಇದ್ದಿನ ಕಡೆಯಿಂದ ಆ ವೆರೈಟಿ ಅದ ಸರ್. ಬೇರೆ ಎಲ್ಲ ಅರ್ಶಿನ ಕಲರ್ ಇರ್ತಾವೆ ಸರ್, ಕೆಂಪಂದಿರ್ತಾವೆ. ಇದು ಮಿಕ್ಸ್ ಚಾಕ್ಲೇಟ್ ಅದ ಸರ್. ಎಲ್ಲ ಕಲರ್ ಹೊಂಟಿದ್ರೆ ಅಂದ್ರೆ ಎಲ್ಲ ಇದ್ರ ರುಚಿ ಅದ ಸರ್. ಅದನ್ನ ರುಚಿ ಅದ, ಇದ್ರ ರುಚಿ ಅದ, ಅದಕ್ಕೆ ಕಾಯಿ ರುಚಿ ಅದ ಸರ್. ಇದು ಸರ್ ಎಕರೆಗೆ ಮಿನಿಮಮ್ ಇಲ್ಲ ಅಂದ್ರೂ 30 ಕ್ವಿಂಟಲ್ ಬರ್ತದೆ ಸರ್. 30 ಹಸಿ ತೊಗರಿ. ಮಾರ್ಕೆಟ್ನ ಸುಮ್ಮನೆ 30 ಮಾಡಿದ್ರೂ 90,000 ರೂಪಾಯಿ ಆಗ್ತದೆ. ಈಗ ನೀವು ಹಸಿ ಮಾರ ಪ್ಲೇನ್ ಅದ ಸರ್, ಪೂರಾ ಒಣಗಿದ ಮೇಲೆ ಮಾರ ಪ್ಲೇನ್ ಅದ ಸರ್ ನಿಮ್ದು? ನಮ್ಮ ಮಾರ್ಕೆಟ್ ಬೀದರ್ ಅದ ಸರ್. ನಮ್ಮ ಶಿವರಾತ್ರಿ ಸಂಕ್ರಾಂತಿ ಮಾರ್ತದೆ ಸರ್. ಶಿವರಾತ್ರಿಗೆ ಸಂಕ್ರಾಂತಿಗೆ ಹಸಿಕಾಯಿ ತಿಂತಾರೆ ಜಾಸ್ತಿ. ಯಾವ ಮಸೀದ ಬಜ್ಜಿಗೆ ಅಂತ ಹಾಕ್ತಾರೆ ಸರ್, ಸುಲ್ದಿ. ಈಗ ಅವರಕಾಯಿ ಎಲ್ಲ ಸಿಟಿದ ಹಾಕಲ್ ಹೋಗ್ಯಾರ, ಸಿಗಲ್ಲ ಯಾರಿಗೆ. ಇದರಿಂದ ಬಜ್ಜಿ ಮಾಡ್ತಾರೆ ಸರ್. ಭಾಳ ಡಿಮಾಂಡ್ ಆಗಿದೆ ಸರ್. 70 ರೂಪಾಯಿ ಥರ ಮಾರಿದೆ ಸರ್ ಹೈಯೆಸ್ಟ್ ಲಾಸ್ಟ್ ಇಯರ್ ಕೆಜಿ. ಅದನ್ನು ದುಡ್ಡು ಆಗ್ತದೆ ಸರ್. ಲಾಸ್ಟ್ ಉಳಿದಿಂದ ಭೀ 1-2 ಚೀಲ 3 ಚೀಲ ತೊಗರಿ ಮಾಡ್ಬೋದು. ಮಾಡಲಿಲ್ಲ ಅಂದ್ರೆ 10 ಚೀಲ 12 ಚೀಲ ಆರಾಮಾಗಿ ಆಗ್ತದೆ. ಈ ಸಿಸ್ಟಮ್ ಮಾಡಿದ್ರ ಸರ್. ಒಂದು ವೇಳೆ ವಿವಾಹ ರೈತರು ಯಾರ ನಿಮ್ಮ ಥರ ಮಾಡ್ಬೇಕಾದ್ರೆ ಅವ್ರಿಗೆ ನೀವು ಕೂಡ ಸಲಹೆ ಏನು ಸರ್? ಸರ್ ದುಡಿದ್ರೆ 100% ಹೊಲದಲ್ಲಿ ಏನೂ ಲಾಸ್ ಇಲ್ಲ ಸರ್. ನಾ ಇಲ್ಲಿ ಹೇಳಿ ರೋಡಿಗೆ ಕುಂತು ನಾ ಮಾಡ್ತೀನಿ ಅಂದ್ರೆ ಒಕ್ಕಲ್ತನೇ ಮಾಡೋಕ್ಕೆ ಬರಬಾರ್ದು. ಮಾಡಿದ್ರೆ 100% ಅದ ಸರ್. ಕರೆಕ್ಟಾಗಿ ಮಾಡಿದ್ರೆ ಮುಮ್ಮಿತ ಎಂದೂ ಕಸ್ಕೊಂಬಲ್ಲ ಸರ್. ನಿಮ್ಮ ಹಾಕಿನ ದುಡ್ಡು ನಿಮ್ಗೆ ಬರ್ತದೆ. ಲಾಸ್ಟಿಗೆ ಏನಾರ ಅತಿವೃಷ್ಟಿ ಆಗಲಿ ಏನು ಹೆಚ್ಚಿಗೆ ಆಗಲಿ ಆದರೆ ಹಾಳಾಗ್ಬೇಕು. ಕೈಲಿ ಮಾಡಿದ್ರೆ ಹಾಳಾಗಲ್ಲ. ಮಾಡ್ಬೋದು ಸರ್. ಮತ್ತೇನು ಹಾಕಿರಿ ಸರ್? ನೋಡೋಣ ಬನ್ನಿ. ನಡಿ ಸರ್. ಸರ್ ಇದೇನು ಜೋಳ ಹಾಕಿರಿ ಸರ್? ಹಾಂ ಸರ್, ಗುಂಡು ಜೋಳ ಅಂತ ಹೇಳಿ ಸರ್. ಇಲ್ಲಿ ಇದೊಂದು 1.5 ಎಕರೆ ಅದ ಸರ್. 1.5 ಎಕರೆ. ಇದಕ್ಕೆ ಎಷ್ಟು ಬೀಜ ಬಿದ್ದಾವ್ರಿ? ಇದು ಬರೀ ಒಂದು 5 kg ಬಿದ್ದ ಸರ್. 5 kg. ಮತ್ತೆ ನೀರು ಅದು ಏನು ಬಿಡ್ತೀರಿ? ಸ್ಪ್ರಿಂಕ್ಲರಿಂದ ಹಾಕ್ಲತ್ತೇವೆ ಸರ್ ನೀರು. ಅಚ್ಚಾ. ಸ್ಪ್ರಿಂಕ್ಲರ್ ಫಿಟ್ ಮಾಡಿದೆ ನೋಡ್ರಿ ಸರ್. ನೀರು ಕಡಿಮೆ ಬಿದ್ದರೂ ಹಾಕ್ಲಾ ಬರ್ತದೆ ಸರ್. ಎಷ್ಟು ದಿವಸ ಆಯ್ತು ಸರ್ ಹಾಕಿ? ಇದು 1.5 ತಿಂಗಳು ಆಯ್ತು ಸರ್. 1.5 ತಿಂಗಳು. ಲಾಸ್ಟ್ 2 ತಿಂಗಳು ಮ್ಯಾಕ್ಸಿಮಮ್. 2 ತಿಂಗಳ ಹಾರ್ವೆಸ್ಟಿಂಗ್ ಆಗ್ತದೆ ಸರ್. ಎಷ್ಟಾಗ್ಬೋದು ಸರ್ ಇದ್ರೊಳಗೆ? ನಾನು ಮಿನಿಮಮ್ ಒಂದು 15 ಹಿಡ್ಕೊಂಡು 20 ಚೀಲ ಆಗ್ಬೋದು. 20 ಚೀಲ ಆಗ್ಬೋದು. ಚಲೋ ಅದ ಸರ್. ಇದರ ಅಂಗಲ್ ಮಾಡ್ತೀವಿ ಸರ್. ಅಂಗಲ್ ಯಾಕೆ ಮಾಡ್ತೀವಿ ಸರ್? ಕಾರಣದಿಂದ ಸರ್ ತೆನಿ ದಪ್ಪ ಆಯ್ತವ, ಒಂಕಾಗಿ ಬರ್ತದೆ ಸರ್. ಆ ಕಡೆ ಜೋಳ ಬಿ ದುಂಡು ಮೈ ಫುಲ್ಲು ಕುಡಿತದೆ ಸರ್. ಅದು ರುಚಿ ಇರ್ತದೆ ಸರ್ ಊಟಕ್ಕೂ. ಅವೆಲ್ಲ ಬರೀ ಕಸ್ಕೊಂಡು ಅದು ಕಸ್ಕೊಂಡು ಇದ್ರಾಗ ಯಾವ್ದ್ರೂ ರುಚಿ ಇರಲ್ಲ ಸರ್. ಅಂಗಲ್ ಮಾಡ್ರಿ ಅಂತಾರೆ ಎಲ್ಗಳು ಹಂಗಿಂದ ಅಂದಿನ ಮಾತು. ಅಂಗಲ್ ಅಂದ್ರೆ ಏನು ಸರ್? ಸಣ್ಣ ಎಲ್ಲ ತೆಗೆದಾಕ್ಬೇಕು ಸರ್. ಒಳಗಿಂದೆಲ್ಲ ಸೈಡಿನ ಸಣ್ಣ ಇವು ಮರಿ ಹಾಕಿಂದೆಲ್ಲ ತೆಗೆದಾಕ್ಬೇಕು ಸರ್. ಇದು ಫುಲ್ ದನಗಳು ತಿಂತ